ಸೊ ಇಲ್ಲಿಯವರೆಗೂ ಕೂಡ ನಿಮಗೆ ಏನಾಯಿತು ಪರಿಸ್ಥಿತಿ ಅನ್ನೋದನ್ನು ಹೇಳಿದ್ವಿ. ನಿಜವಾಗಿಯೂ ಕೂಡ ಲಾಸ್ ಎಷ್ಟಾಗ್ತಾ ಇದೆ ಒಂದು ಸಣ್ಣ ಲೆಕ್ಕ ಕೊಡ್ತಾ ಇದ್ದೀವಿ. ಸಣ್ಣ ಲೆಕ್ಕ, ಭಾಳ ದೊಡ್ಡದಾಗೇ ಇದೆ ಅದು. ಅಲ್ಲಿ ಆಗಿರುವಂಥ ನಷ್ಟ. ಭಾರತ ಪವರ್ ಏನಿದೆ ಅದು ಪಾಕ್ನ ಪಾಪರ್ ಮಾಡಿಬಿಟ್ಟಿದೆ. ಈಗ ಪ್ರತೀಕಾರದ ದಾಳಿಗೆ ಪತ್ರಗುಟ್ಟಿದೆ ಪಾಕ್. ಉಗ್ರರಿಗೆ ಬೆಂಬಲಿಸಿ ಪಾಪರ್ ಆಗ್ತಾ ಇದೆ ಪಾಕಿಸ್ತಾನ. ಅದು ಗೊತ್ತಿದ್ರೂ ಕೂಡ ಆಗ್ತಾನೆ ಇರುತ್ತೆ. ಕೋಲ್ ಕೊಟ್ರೆ ಹೊಡಿತಾರೆ ಅಂತ ಗೊತ್ತಿದೆ, ಪದೇ ಪದೇ ಕೊಡಿಸ್ಕೊಳ್ಳುತ್ತೆ. ಒಂದ್ಸಲ ಬೆನ್ನಿಗೆ ಹೊಡಿಸ್ಕೊಳ್ಳುತ್ತೆ, ಒಂದ್ಸಲ ಕಾಲಿಗೆ ಹೊಡಿಸ್ಕೊಳ್ಳುತ್ತೆ, ತಲೆಗೆ ಹೊಡಿಸ್ಕೊಳ್ಳುತ್ತೆ, ಕಂಡಾಗೆಲ್ಲ ಹೊಡಿಸ್ಕೊಳ್ಳುತ್ತಪ್ಪ. ಬೀಳಬಾರದ ಜಾಗಕ್ಕೆ ಒಂದ್ಸಲ ಬಿದ್ದಿಲ್ಲ, ಈ ಸಲ ಬೀಳ್ಬೋದೇನೋ. ಭಾರತದ ಜೊತೆಗೆ ವ್ಯಾಪಾರ ವಹಿವಾಟು ಕ್ಲೋಸ್. ದಾಳಿ ಬೆನ್ನಲ್ಲೇ ಆರ್ಥಿಕ ನಷ್ಟ ಅನುಭವಿಸ್ತಾ ಇದೆ ಪಾಕ್. ಪಾಕಿಸ್ತಾನದ ಆರ್ಥಿಕತೆ ಈಗ ಅಲ್ಲೋಲ ಕಲ್ಲೋಲ ಆಗಿದೆ. ಹೇಗೆ ಅನ್ನೋದನ್ನ ಹೇಳ್ಬಿಡ್ತೀವಿ ನೋಡಿ ಕ್ವಿಕ್ ಆಗಿ. ಭಾರತದಿಂದ 4,900 ಕೋಟಿ ರೂಪಾಯಿ ಮೌಲ್ಯದ ಸರಕು ರಫ್ತನ್ನ ಮಾಡ್ತಾ ಇದ್ದಿದ್ದು, ಅದರಲ್ಲಿ ಏನಾಗ್ಬಿಟ್ಟಿದೆ ಈಗ ಸ್ಟಾಪ್. ನೋಡಿ, ಸದ್ಯ ಪಾಕ್ಗೆ 900ರಿಂದ 1,250 ಕೋಟಿ ರೂಪಾಯಿ ನಷ್ಟದ ಅಂದಾಜು ಅಂತ ಲೆಕ್ಕಾಚಾರ ಹಾಕ್ಕೊಳ್ತಾ ಇದ್ದಾರೆ. ಜಸ್ಟ್ ಅಂದಾಜಿನ ಬಗ್ಗೆ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಆಗಿದೆ ಅದು. ಹೇಗೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ಕೃಷಿ ವಲಯದಲ್ಲಿ 417 ಕೋಟಿ ರೂಪಾಯಿ ನಷ್ಟ ಆಗಿರೋದು. ಔಷಧ ಉತ್ಪನ್ನಗಳಿಂದ 167 ಕೋಟಿ ರೂಪಾಯಿ ನಷ್ಟ ಆಗಿದೆ. ಕಾರಣ ಅದು 90% ನಮ್ಮ ಮೇಲೆ ಡಿಪೆಂಡ್ ಆಗಿದ್ದು ಔಷಧ ಮೇಲೆ. ಔಷಧ ತಯಾರಿಕೆಗೆ ಭಾರತದಿಂದ ಕಚ್ಚಾ ವಸ್ತು ಸರಬರಾಜು ಸ್ಥಗಿತ ಆಗಿ ಹೋಗ್ಬಿಟ್ಟಿದೆ ಈಗ. ಹಾಗಾಗಿ ಅಲ್ಲಿ ರೇಬೀಸ್, ನಾಯಿ ಕಚ್ಚಿದ್ದಕ್ಕೆ, ಹಾವು ಕಡಿತಕ್ಕೆ ಔಷಧಿ, TB, ಕ್ಯಾನ್ಸರ್ ಔಷಧಿ ಯಾವುದು ಕೂಡ ಸರಬರಾಜು ಆಗ್ತಾ ಇಲ್ಲ, ಸ್ಥಗಿತ ಆಗಿಬಿಟ್ಟಿದೆ. ಪಾಪ ಅಲ್ಲಿರುವಂಥ ಪೇಷಂಟ್ಗಳೆಲ್ಲ, ರೋಗಿಗಳೆಲ್ಲ ಬಾಯ್ ಬಡ್ಕೊಳ್ತಾ ಇದ್ದಾರೆ. ವಿಟಮಿನ್ ಮತ್ತು ಮಕ್ಕಳ ಅಪೌಷ್ಟಿಕತೆಯ ಔಷಧ, ಆಯುರ್ವೇದ, ಯುನಾನಿ ಎಲ್ಲವೂ ಕೂಡ ಬಂದ್. ಕಾರಣ ಅನೇಕ ಪಾಕಿಸ್ತಾನದಿಂದ ರೋಗಿಗಳು ನಮ್ಮ ಬೆಂಗಳೂರಿನ ಅನೇಕ ಹಾಸ್ಪಿಟ್ಲ್ಗಳಿಗೆ ಬಂದು ಟ್ರೀಟ್ಮೆಂಟನ್ನು ತೊಗೊಂಡು ಹೋಗಿರುವಂಥವ್ರು ನಾವು ನೋಡಿದ್ದೀವಿ. ತುಂಬ ಜನ ಇದ್ದಾರೆ, ಭಾರತದಲ್ಲಂತೂ ಸಿಕ್ಕಾಪಟ್ಟಿದ್ದಾರೆ. ವ್ಯಾಪಾರದಲ್ಲಿ 250 ಕೋಟಿ ರೂಪಾಯಿ ನಷ್ಟ. ತರಕಾರಿ, ಸಿಮೆಂಟ್, ಹಣ್ಣು, ಒಣಹಣ್ಣುಗಳು ಇತರೆ ವ್ಯಾಪಾರದಲ್ಲಿ ನಷ್ಟ. ವಾಯುಯಾನ ಕ್ಷೇತ್ರದಲ್ಲಿ 167 ಕೋಟಿ ರೂಪಾಯಿ ನಷ್ಟ. ಓವರ್ ಫ್ಲೈಟ್ ಶುಲ್ಕದಿಂದಾಗಿ ಗಳಿಸುವಂಥ ಆದಾಯಕ್ಕೆ ಕೊಕ್ಕೆ. ಕಾರಣ ಅಲ್ಲಿಂದ ಹಾರಾಟ ಮಾಡಬಾರ್ದು ಅಂತೇಳಿದ್ದಾರೆ. ಮಾಡಿಬಿಡಿ, ಯಾರು ಬೇಡ ಅಂದವರು ಅನುಭವಿಸ್ಕೊಳ್ತಾರೆ. ಪಾಕ್ ವಾಯು ಮಾರ್ಗದಲ್ಲಿ ಸಣ್ಣ ಏರೋಪ್ಲೇನ್ಗೆ $280 ಇತ್ತು, ಅದು ಇಲ್ಲ ಈಗ. ದೊಡ್ಡ ಬೋಯಿಂಗ್ ಹಾದು ಹೋಗುವಾಗ $1,250 ಬಾಡಿಗೆಯನ್ನು ಪಾವತಿಸ್ತಾ ಇತ್ತು. ಈಗ ಅವರೇ ಬೇಡ ಅಂದಮೇಲೆ ಇನ್ಯಾಕೆ ಹಾದು ಹೋಗಬೇಕು, ಬಿಡು, ನಿನಗೆ ನಷ್ಟ, ನಮಗೇನಾಗಬೇಕಾಗಿದೆ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ 170 ಕೋಟಿ ರೂಪಾಯಿ ನಷ್ಟ ಆಗಿದೆ.